ಚಂದ್ರ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಖಾಲಿ ಇರತಕ್ಕಂತ ಅಂದ್ರೆ ಕಿರಿಯ ಪವರ್ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇದಕ್ಕೂ ಮುಂಚೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಇವಾಗ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿ ಸಲ್ಲಿಸುವುದು ಮುಗಿದಿದೆ. ಅಂದ್ರೆ 20/11/2024 ತನಕ ಅರ್ಜಿ ಸಲ್ಲಿಸುವುದಕ್ಕೆ ಕಾಲಾವಕಾಶ ಇತ್ತು. ಇನ್ನ 25/11/2024 ತನಕ ಅಂಚೆ ಕಚೇರಿ ಮೂಲಕ ನೀವು ಚಾಲನನ್ನ ಪೇ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಇವಾಗ ಇಲ್ಲಿ ಕೆಪಿಟಿಸಿಎಲ್ ಕಡೆಯಿಂದ ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರ. ಇಲ್ಲಿ ಯಾವುದರ ಕುರಿತು ಒಂದು ನೋಟಿಸ್ ಅನ್ನ ಬಿಡುಗಡೆ ಮಾಡಿದ್ರ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಅದೇ ರೀತಿ ಈ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕೆಪಿಟಿಸಿಎಲ್ ಅಲ್ಲಿ ಖಾಲಿ ಇರತಕ್ಕಂತ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಅವರಿಗೆ ಮಾತ್ರ ಈ ಒಂದು ನೋಟಿಸ್ ಅಪ್ಲೈ ಆಗುತ್ತಾ. ಅಂದ್ರೆ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಂಗಲ್ಲ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರಂಗಲ್ಲ. ನೀವೇನಾದ್ರೂ 20/11/2024 ಒಳಗಡೆ ಆಗಿ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಈ ಒಂದು ನೋಟಿಸ್ ನಿಮಗೆ ಅಪ್ಲೈ ಆಗುತ್ತಾ. ಅಂದ್ರೆ ಯಾವ ರೀತಿ ಅಂದ್ರೆ ನಿಮ್ದು ಇಸೈನ್ ಆಗದಲ್ಲಿ ಮತ್ತೆ ಚಾನಲ್ ಜನರೇಟ್ ಆಗದಲ್ಲಿ ನೀವೇನಾದ್ರೂ ಪೇಮೆಂಟ್ ಅನ್ನ ಮಾಡದಿದ್ರೆ ಮಾತ್ರ ನಿಮಗೆ ಈ ಒಂದು ನೋಟಿಸ್ ಅಪ್ಲೈ ಆಗುತ್ತಾ. ಅಂದ್ರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ಅನ್ನ ಯಾವುದಕ್ಕೋಸ್ಕರ ಬಿಡುಗಡೆ ಮಾಡಿದ್ರೆ ಅವರು ಇಲ್ಲಿ ಮೇಲ್ಗಡೆ ಅವರು ವಿಷಯ ಅಂತ ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಕವಿ ಪ್ರಣಿನಿ ಮತ್ತು ಎಸ್ಕಾಂ ಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಫೋರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಅಂಚೆ ಚಲನ್ ಪಡೆಯುವ ಮತ್ತು ಅರ್ಜಿ ಶುಲ್ಕ ಪಾವತಿ ದಿನಾಂಕ ವಿಸ್ತರಿಸುವ ಬಗ್ಗೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ಚಲನನ ಪಡೆಯುವುದಕ್ಕೆ ಮತ್ತು ಒಂದು ಪೇಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಡೇಟ್ ಗಳನ್ನ ಅಥವಾ ಒಂದು ಡೇಟ್ ಗಳನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿರ್ತಾರ. ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾವುದಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಿದ್ರ ಅಂದ್ರೆ ಇಲ್ಲಿ ಚಲನನ್ನ ಡೌನ್ಲೋಡ್ ಮಾಡ್ಕೋದಕ್ಕೆ ಮತ್ತೆ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡೋದಕ್ಕೆ ಮಾತ್ರ ಆ ಒಂದು ಡೇಟ್ ಗಳನ್ನ ಎಕ್ಸ್ಟೆಂಡ್ ಮಾಡಿದ್ರ. ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಗಳು ಎಕ್ಸ್ಟೆಂಡ್ ಆಗಿಲ್ಲ. ಮತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಇನ್ನಿತರ ತಪ್ಪುಗಳಾಗಿದ್ರೆ ಆ ಒಂದು ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೋದಕ್ಕೂ ಕೂಡ ಇಲ್ಲಿ ಡೇಟ್ಸ್ ಗಳು ಅನೌನ್ಸ್ ಮಾಡಿರಂಗಲ್ಲ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ತಪ್ಪನ್ನು ಮಾಡಿದ್ರು ಕೂಡ ಇಲ್ಲಿ ವಾಪಸ್ಸಾಗಿ ಯಾವುದೇ ರೀತಿಯಾಗಿ ಕರೆಕ್ಷನ್ ಮಾಡೋದಕ್ಕೆ ಬರಂಗಲ್ಲ. ಇನ್ನ ಇವಾಗ ಇಲ್ಲಿ ಎಲ್ಲಿವರೆಗೆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅದರ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಇಸೈನ್ ಪ್ರಕ್ರಿಯೆ ಅಂಚೆ ಕಚೇರಿ ಚಲನ್ ಡೌನ್ಲೋಡ್ ಅಂತ ಕೊಟ್ಟಿರ್ತಾರಲ್ಲ. ನಿಮ್ದು ಇಲ್ಲಿ ಇಸೈನ್ ಆಗದಲ್ಲಿ ಕೂಡ ಇಸೈನ್ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಇರುತ್ತಾ. ನೀವು ಫೋಟೋ ಮತ್ತು ಸಿಗ್ನೇಚರ್ನ ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿದ್ರೆ ಇಸೈನ್ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 5/12/2024 ತನಕ ಕಾಲಾವಕಾಶ ಇರುತ್ತಾ. ನೀವೇನಾದ್ರೂ ಇಸೈನ್ ಅಥವಾ ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ದಿನಾಂಕದ ಒಳಗಡೆ ನೀವು ನಿಮ್ಮ ಚಲನನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ಪೇಮೆಂಟ್ ಮಾಡುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಅರ್ಜಿ ಶುಲ್ಕ ಪಾವತಿ ಅಂತ ಕೊಟ್ಟಿರ್ತಾರಲ್ಲ. ನೀವು ಅಂಚೆ ಕಚೇರಿ ಮೂಲಕ ಒಂದು ಪೇಮೆಂಟ್ ಅನ್ನ ಮಾಡುವ ಕೊನೆಯ ದಿನಾಂಕ ಬಂದ್ಬಿಟ್ಟು 10/12/2024 ತನಕ ಕಾಲಾವಕಾಶ ಇರುತ್ತಾ. ಈ ಒಂದು ದಿನಾಂಕದ ಒಳಗಡೆ ಇಲ್ಲಿ ಆ ಒಂದು ಪೇಮೆಂಟ್ ಕೂಡ ಮಾಡಬಹುದಾಗಿರುತ್ತಾ. ಇನ್ನು ಪೇಮೆಂಟ್ ಅನ್ನ ಮಾಡದೇ ಇರತಕ್ಕಂಥವ್ರು ಈ ಒಂದು ದಿನಾಂಕದ ಒಳಗಡೆ ಇಲ್ಲಿ ಪೇಮೆಂಟ್ ಅನ್ನ ಮಾಡಬಹುದು. ಇನ್ನು ಸೆರಾ ಅಂತ ಕೊಟ್ಟು ಇಲ್ಲಿ ಮತ್ತೊಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರ. ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವು 20/11/2024 ಮುಕ್ತಾಯವಾಗಲಿದ್ದು ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಕೂಡ ಅವರು ಮಾಹಿತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಏನೆಲ್ಲ ಈಗ 20/11/2024 ಒಳಗಡೆ ಅಪ್ಲಿಕೇಶನ್ ಯಾರೆಲ್ಲ ಹಾಕಿರ್ತೀರಿ ನೀವಾದ್ರೂ ಪೇಮೆಂಟ್ ಅನ್ನ ಮಾಡದಲ್ಲಿ ಅಥವಾ ಇಸೈನ್ ಮಾಡದಲ್ಲಿ ನಿಮಗೆ ಮಾತ್ರ ಈ ಒಂದು ಡೇಟ್ ಗಳು ಅಪ್ಲೈ ಆಕವ. ನೀವೇನಾದ್ರೂ ಇಸೈನ್ ಮಾಡದಲ್ಲಿ ಇಸೈನ್ ಮಾಡ್ಕೊಂಡು ಚಲನ ತಗೊಂಡು ಪೇಮೆಂಟ್ ಅನ್ನ ಮಾಡಬಹುದು. ಇನ್ನು ಹೊಸದಾಗಿ ಅರ್ಜಿನ ಸಲ್ಲಿಸುವವರಿಗೆ ಇಲ್ಲಿ ಯಾವುದೇ ರೀತಿ ಅವಕಾಶ ಇರಂಗಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕೆಪಿಟಿಸಿಎಲ್ ಖಾಲಿ ಇರತಕ್ಕಂಥ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ ಇನ್ನು ಪೇಮೆಂಟ್ ಅನ್ನ ಮಾಡದೇ ಇರತಕ್ಕಂಥವ್ರು ಪೇಮೆಂಟ್ ಅನ್ನ ಮಾಡಬಹುದು. ಇಸೈನ್ ಆಗದೇ ಇರತಕ್ಕಂಥವ್ರು ಕೂಡ ಇಸೈನ್ ಮಾಡಬಹುದು. ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಇನ್ನು ಕೂಡ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಮತ್ತಷ್ಟು ವಿವರವಾಗಿ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಹಾಗೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ಈ ಒಂದು ಮಾಹಿತಿ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.